ಉಡುಪಿಯ ಮಣಿಪಾಲದಲ್ಲಿ ದೇಶದ ಮೂಲೆ ಮೂಲೆಯಲ್ಲಿರುವ ಬೇರೆ ಬೇರೆ ರೀತಿಯ ಹಳೆಯ ಕಾಲದ ಮನೆಗಳನ್ನ ತಂದು ಒಂದು ಹಳ್ಳಿಯನ್ನೇ ನಿರ್ಮಿಸಲಾಗಿದೆ ಅನ್ನೋ ವಿಷಯ ನಿಮ್ಗೆಲ್ಲ ಗೊತ್ತಿಲ್ಲ ಅಂತಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದ್ ಮಾತ್ರ ಮರಿಬೇಡಿ. ಇದು ಉಡುಪಿಯ ಮಣಿಪಾಲದಲ್ಲಿರುವ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್. ಇಲ್ಲಿ ಬರೋಬ್ಬರಿ 28 ವಿಭಿನ್ನ ಶೈಲಿಯ ಮನೆಗಳಿದ್ದು ಒಂದಕ್ಕಿಂತ ಒಂದು ಅತ್ಯದ್ಭುತವಾಗಿವೆ. ಮನೆಯ ಒಳಗೆ ಆ ಕಾಲದಲ್ಲಿ ಬಳಸುತ್ತಿದ್ದ ಎಲ್ಲಾ ವಸ್ತುಗಳನ್ನ ಸಂಗ್ರಹಿಸಿ ಇಟ್ಟಿದ್ದು ಒಂದೊಂದು ಮನೆಯ ಹೊರಗೂ ಬೇರೆ ಬೇರೆ ರೀತಿಯ ಅಂಗಡಿಗಳಿದ್ದು ಹಳೆಯ ಕಾಲದ ಬಜಾರೆ ಇಲ್ಲಿ ತಲೆ ಎತ್ತಿ ನಿಂತಿದೆ. ಇಲ್ಲಿ ನಂಬರ್ಗಳ ಪ್ರಕಾರ ಮನೆಗಳನ್ನ ನೋಡುತ್ತಾ ಸಾಗಿದರೆ ಹಳೆ ಕಾಲದ ಪಾತ್ರೆ ಪಗಡಗಳು, ವಿಂಟೇಜ್ ಕಾರ್ಗಳು, ಗೋಡೆ ಮೇಲೆ ಬಿಡಿಸಿರುವಂತ ವಿವಿಧ ಕಲಾಕೃತಿಗಳು, ಮನೆಗಳ ಕಂಬಗಳಲ್ಲಿ ಕೆತ್ತಿರುವ ವಿಭಿನ್ನ ಕೆತ್ತನೆಗಳು, ಭಿನ್ನವಾಗಿ ಬಿದ್ದಿರುವ ದೇವರ ವಿಗ್ರಹಗಳು, ಆದಿವಾಸಿಗಳು ನೃತ್ಯಕ್ಕೆ ಬಳಸುತ್ತಿದ್ದ ಮುಖವಾಡಗಳು, ಅತ್ಯದ್ಭುತ ಮೂರ್ತಿಗಳು ಮತ್ತೆ ಎತ್ತಿನ ಗಾಡಿ, ಕುದುರೆ ಗಾಡಿಗಳನ್ನ ಕಾಣಬಹುದು. ಇಲ್ಲಿ ಹೆಚ್ಚಿನ ಮನೆಗಳು ಹಿಂದೂಗಳದ್ದೇ ಆಗಿದ್ದರೂ ಒಂದು ಮನೆ ಮುಸಲ್ಮಾನರದು, ಇನ್ನೊಂದು ಮನೆ ಕ್ರೈಸ್ತರದಾಗಿದೆ. ಇಲ್ಲಿರುವ ಪ್ರತಿಯೊಂದು ಮನೆಯು ಮನೆಯ ಒಳಗಿರುವ ಪ್ರತಿಯೊಂದು ವಸ್ತುಗಳು ಕೂಡ ರೋಮಾಂಚನ ಭರಿತ ಕಥೆಗಳನ್ನ ಹೊಂದಿವೆ. ಈ ಸ್ಥಳನ ನೋಡೋದಕ್ಕೆ ಒಬ್ಬರಿಗೆ 300 ರೂಪಾಯಿ ಚಾರ್ಜ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ 150 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ. ಈ ಸ್ಥಳವನ್ನ 5 ಗಂಟೆಯವರೆಗೆ ವೀಕ್ಷಿಸಬಹುದಾಗಿದ್ದು ಇಲ್ಲಿರುವ ಮನೆಗಳನ್ನ ಸಂಪೂರ್ಣವಾಗಿ ನೋಡಬೇಕಾದರೆ 1 ದಿನವೇ ಬೇಕಾಗುತ್ತೆ. ಇದೇ ತರ ಪ್ಲೇಸ್ ಗಳನ್ನ ನೀವೇನಾದ್ರೂ ನೋಡ್ಬೇಕು ಅಂತಂದ್ರೆ ನನ್ನ ಪೇಜ್ PS ಕನ್ನಡಿಗ ಅಕೌಂಟ್ ನ ಫಾಲೋ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.